ಅಧ್ಯಾಯ 12. ಒನೇಸಿಮನು. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಪಿಲೆಮೋನ 1ನೇ ಅಧ್ಯಾಯ 11ನೇ ವಾಕ್ಯ. ಲೋಕ ಪ್ರಕಾರವಾಗಿ ಜೀವಿಸುವ ಜೀವಿತವು ಪ್ರಯೋಜನವಿಲ್ಲದ್ದು. ಪಾಪಕ್ಕೆ ದಾಸರಾಗಿ ಜೀವಿಸುವುದು ವೇದನೆಯನ್ನು ಉಂಟು ಮಾಡುವುದು. ಆ ಜೀವಿತವು ನರಕದ ಕಡೆಗೂ ಪಾತಾಳದ ಕಡೆಗೂ ಶೀಘ್ರವಾಗಿ ನಡೆಸುವ ಜೀವಿತವಾಗುತ್ತದೆ. ದೇವರ ಕಡೆಗೆ ತಿರುಗಿಕೊಳ್ಳದೆ, ಮಾನಸಾಂತರ ಪಡದೆ, ಸಮಾಧಾನವನ್ನು ಕಳೆದುಕೊಂಡು ಜೀವಿಸುವ ಸ್ಥಿತಿಯಾಗಿರುತ್ತದೆ. ದೇವ ಮಗುವೆ, ನಿನ್ನ ಜೀವಿತವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗಲೇ ನಿನಗೂ ಕುಟುಂಬಕ್ಕೂ ಕರ್ತನಿಗೂ ನಿತ್ಯತ್ವಕ್ಕೂ ಪ್ರಯೋಜನಕರವಾದ ಜೀವಿತವಾಗುತ್ತದೆ. ಸತ್ಯವೇದದಲ್ಲಿ ಒನೇಸಿಮನೆಂಬ ದಾಸನ ಕುರಿತು ಓದುತ್ತೇವೆ. ಆ ಒನೇಸಿಮನು ಮೊದಲು ಗುಲಾಮನಾಗಿ ಪಿಲೆಮೋನನ ಹತ್ತಿರ ಕೆಲಸ ಮಾಡುತ್ತಿದ್ದನು. ಒಂದು ದಿನ ಹೇಳದೆ ಅವನನ್ನು ಬಿಟ್ಟು ಓಡಿ ಹೋದನು. ಹಾಗೆ ಒಬ್ಬ ಗುಲಾಮನು ತನ್ನ ಯಜಮಾನನನ್ನು ಬಿಟ್ಟು ಓಡಿ ಹೋದರೆ ಅವನನ್ನು ಕ್ರೂರವಾಗಿ ಚಾಟಿಯಿಂದ ಹೊಡೆಯುವುದು ಮತ್ತು ಕೆಲವಾರು ವರ್ಷಗಳು ದಂಡನೆಯನ್ನು ಅನುಭವಿಸಬೇಕಾಗುತ್ತದೆ. ತಪ್ಪಿಸಿಕೊಂಡು ಓಡಿ ಹೋದ ಆ ಒನೇಸಿಮನು ಅಪೊಸ್ತಲನಾದ ಪೌಲನ ಮೂಲಕವಾಗಿ ಕ್ರಿಸ್ತನನ್ನು ಕಂಡುಕೊಂಡನು. ಅವನು ಕ್ರಿಸ್ತನ ಬಳಿಗೆ ಬಂದಾಗ ಎಷ್ಟು ಅದ್ಭುತವಾಗಿ ಮಾರ್ಪಾಟು ಹೊಂದಿದನು ನೋಡಿರಿ. ಮೊದಲು ಪ್ರಯೋಜನವಿಲ್ಲದವನು ಎಂದು ಅನಿಸಿಕೊಂಡಿದ್ದನು. ಈಗ ಕರ್ತನಿಗೂ ಅಪೊಸ್ತಲನಾದ ಪೌಲನಿಗೂ ಪ್ರಯೋಜನ ಉಳ್ಳವನಾಗಿ ಮಾರ್ಪಟ್ಟನು. ಅವನು ಕರ್ತನ ಕುಟುಂಬದಲ್ಲಿ ಬಂದು ಸೇರಿರುವುದರಿಂದ ದೇವರ ಮಗು ಎಂದು ಕರೆಯಿಸಿಕೊಳ್ಳುವ ಭಾಗ್ಯ ಅವನದಾಯಿತು. ಅಪೊಸ್ತಲನಾದ ಪೌಲನು ಒನೇಸಿಮನನ್ನು ಕುರಿತು ಬರೆಯುವಾಗ, ಬಂಧನದಲ್ಲಿರುವಾಗ ನಾನು ಪಡೆದ ಮಗನಾಗಿರುವ ಒನೇಸಿಮನು ಎಂದು ಹೇಳುವುದನ್ನು ಗಮನಿಸಿರಿ. ದೇವ ಮಗುವೆ, ನಮ್ಮಲ್ಲಿ ಈಗ ಅನೇಕ ಬೋಧಕರಿದ್ದಾರೆ, ಉಪದೇಶಿಗಳಿದ್ದಾರೆ. ಆದರೆ ಓಡಿಸಲ್ಪಟ್ಟ ಗುಲಾಮನನ್ನು ಮಗನಂತೆ ಪ್ರೀತಿಸುವ ತಂದೆಗಳಿದ್ದಾರಾ? ಸುವಾರ್ಥ ಸಾರಿ ಮಕ್ಕಳನ್ನು ಪಡೆಯುವ ತಂದೆಗಳಿದ್ದಾರಾ? ನಿಮಗೆ ಕ್ರಿಸ್ತನಲ್ಲಿ ಸಾವಿರಾರು ಮಂದಿ ಉಪಾಧ್ಯಾಯರು ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತನಲ್ಲಿ ಪಡೆದೆನು. 1 ಕೊರಿಂಥ 4:15. ಒಬ್ಬ ಪಾಪಿಯನ್ನಾಗಲಿ ದುರ್ಮಾರ್ಗಿಯನ್ನಾಗಲಿ ನೀನು ಕರ್ತನ ಬಳಿಗೆ ನಡೆಸುವಾಗ ಒಬ್ಬ ತಂದೆಯಂತೆ ಪ್ರೀತಿಯಿಂದ ನಡೆಸುವೆಯಾ? ಅವರಿಗಾಗಿ ಪ್ರಸವ ವೇದನೆಯಿಂದ ಪ್ರಾರ್ಥಿಸುವೆಯಾ? ಅವರ ಆತ್ಮದ ಬಗ್ಗೆ ನಿಜವಾಗಿಯೂ ಅಕ್ಕರೆಯುಳ್ಳವನಾಗಿರುವೆಯಾ? ಒಬ್ಬನು ಕ್ರಿಸ್ತನ ಬಳಿಗೆ ಬರುವುದೆಂದರೆ ಅವನಲ್ಲಿ ಹಳೆಯದೆಲ್ಲ ಹೊರಟು ಹೋಗುತ್ತದೆ. ಹಳೆ ಸೃಷ್ಟಿಯು ನಾಶವಾಗಿ ಹೊಸ ಸೃಷ್ಟಿಯಾಗುತ್ತಾನೆ. ಒನೇಸಿಮನ ಕುರಿತು ಪೌಲನು ಕೊಡುವ ಸಾಕ್ಷಿಯು ಇದೇ ಆಗಿರುತ್ತದೆ. ದೇವ ಮಗುವೆ, ಕ್ರಿಸ್ತನು ನಿನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದನೆಂಬುದನ್ನು ಯೋಚಿಸಿ ನೋಡು. ಒನೇಸಿಮನು ಅಂದು ಪಿಲೆಮೋನನಿಗೆ ದಾಸನಾಗಿದ್ದನು. ಆದರೆ ನಾವಾದರೂ ಮೊದಲು ಪಾಪಕ್ಕೆ ದಾಸರಾಗಿದ್ದೆವು, ಸೈತಾನನಿಗೆ ದಾಸರಾಗಿ ಲೋಕಕ್ಕೆ ಸೇವೆ ಮಾಡುತ್ತಿದ್ದೆವು. ಆದರೆ ಈಗಲಾದರೂ ಕ್ರಿಸ್ತನಿಗೆ ದಾಸರಾಗಿದ್ದೇವೆ. ಕ್ರಿಸ್ತನಾದರೂ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ತೊಳೆದು ತನ್ನ ಮಕ್ಕಳನ್ನಾಗಿ ಮಾಡಿದ್ದು ಮಾತ್ರವಲ್ಲ, ನಮ್ಮನ್ನು ಅರಸರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾನೆ. ಆತನು ನಮ್ಮನ್ನು ತನ್ನ ಸ್ವಕೀಯ ಪ್ರಜೆಗಳನ್ನಾಗಿ ಮಾಡಿಕೊಂಡಿದ್ದು ಎಷ್ಟೋ ಭಾಗ್ಯಕರವಲ್ಲವೇ? ಪರಲೋಕದಲ್ಲಿ ವಾಸಸ್ಥಳವನ್ನು ನಮಗಾಗಿ ಸಿದ್ಧ ಮಾಡಿದ್ದಾನೆ. ಆ ಪ್ರೀತಿಯನ್ನು ನೆನೆಸಿ ನಾವು ಆತನನ್ನು ಸ್ತುತಿಸೋಣ. ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟದ್ದು ನಿರಂತರವೂ ನಿನ್ನವನಾಗಬೇಕೆಂಬುದಕ್ಕೋಸ್ಕರವೇ. ಏನೋ ನೀನು ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಉತ್ತಮನಾಗಿ ಪ್ರಿಯ ಸಹೋದರನಂತಾಗಬೇಕು. ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೋ. ಪಿಲೆಮೋನ 1ನೇ ಅಧ್ಯಾಯ 15-17 ವಾಕ್ಯ.